ಇನ್ನು ಉಗ್ರರು ಪಹಲ್ಗಾಮ್ನಲ್ಲಿ ನಡೆಸಿದಂತ ನರಮೇಧ ನಡೆದು ಬರೋಬ್ಬರಿ 22 ದಿನಗಳ ಬಳಿಕ ಸದ್ಯ ಕಣಿವೆ ರಾಜ್ಯ ಸಹಜ ಸ್ಥಿತಿಯ ಕಡೆಗೆ ಹೋಗ್ತಾ ಇರೋ ರೀತಿಯಾಗಿ ಕಂಡು ಬರ್ತಾ ಇದೆ. ಅಂಗಡಿ ಮುಂಗಟ್ಟುಗಳ ಜೊತೆಗೆ ಶಾಲಾ ಕಾಲೇಜುಗಳು ಕೂಡ ರೀಓಪನ್ ಆಗ್ತಾ ಇದ್ದು ದಿನದಿಂದ ದಿನಕ್ಕೆ ಜಮ್ಮು ಕಾಶ್ಮೀರದ ಕಡೆಗೆ ಆಗಮಿಸ್ತಾ ಇರುವ ಪ್ರವಾಸಿಗರ ಸಂಖ್ಯೆ ಕೂಡ ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ಕಾಶ್ಮೀರ ಭಾರತದ ಮುಕುಟಮಣಿಯಂತಿರೋ ಕಾಶ್ಮೀರ ಭಯೋತ್ಪಾದಕರ ಅಟ್ಟಹಾಸಕ್ಕೆ ನಲುಗಿ ಹೋಗಿತ್ತು. ಕಾಶ್ಮೀರದ ಪಹಲ್ಗಾಮ್ ನರಮೇಧದ ಬಳಿಕ ಕಾಶ್ಮೀರದ ಜನ ಕಸಿಬಿಸಿಯಲ್ಲೇ ದಿನ ಕಳೆಯುತ್ತಿದ್ರು. ಅಂಗಡಿ ಮುಂಗಟ್ಟು ಬಂದಾಗಿ ಆರ್ಥಿಕ ಅಸ್ಥಿರತೆಯಿಂದ ಕಂಗೆಟ್ಟಿದ್ರು. ಸಹಜ ಸ್ಥಿತಿಗೆ ಮರಳಿದ ಜಮ್ಮು ಕಾಶ್ಮೀರ 22 ದಿನಗಳ ಬಳಿಕ ವ್ಯಾಪಾರ ವಹಿವಾಟು ಶುರು. 22 ದಿನ ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕ್ ಪೋಷಿತ ಉಗ್ರರು 26 ಮಂದಿಯನ್ನ ಭೀಕರವಾಗಿ ಕೊಂದ ಬಳಿಕ ಜಮ್ಮು ಕಾಶ್ಮೀರದ ಚಿತ್ರಣವೇ ಬದಲಾಗಿತ್ತು. ಅದರಲ್ಲೂ ಪ್ರವಾಸಿಗರ ಸ್ವರ್ಗ ಎಂದೇ ಹೆಸರಾಗಿದ್ದ ಕಾಶ್ಮೀರದ ಪ್ರಮುಖ ತಾಣಗಳು ನರಕದಂತಾಗಿತ್ತು. ಪ್ರವಾಸಿಗರಿಲ್ಲದೆ ಬಣಗುಡುತ್ತಿತ್ತು. ಆದರೆ ಪಹಲ್ಗಾಮ್ ನರಮೇಧ ನಡೆದು ಸದ್ಯ 22 ದಿನಗಳು ಕಳೆದಿವೆ. ಜಮ್ಮು ಕಾಶ್ಮೀರದಲ್ಲಿ ಬರೋಬ್ಬರಿ 22 ದಿನಗಳ ಬಳಿಕ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದಿದೆ. ಕಣಿವೆ ರಾಜ್ಯದ ಜನರನ್ನ ಕಾಡುತ್ತಿದ್ದ ಭಯದ ಕಾರ್ಮೋಡ ಮಾಯವಾಗಿದ್ದು 3 ವಾರಗಳ ಕಾಲ ಬಂದಾಗಿದ್ದ ವ್ಯಾಪಾರ ವಹಿವಾಟು ಮತ್ತೆ ಆರಂಭವಾಗಿದೆ. ಯುದ್ಧ ನಡೀತಾ ಇದ್ರೂ ಕೂಡ ರೈತ ಗದ್ದೆ ಉಳ್ಳಲೇಬೇಕಾಗುತ್ತೆ, ಕೂಲಿ ಮಾಡೋನು ಕೂಲಿ ಮಾಡಲೇಬೇಕಾಗುತ್ತೆ, ಅವನ ಜೀವನವನ್ನು ನಡೆಸಲೇಬೇಕಾಗುತ್ತೆ. ಈಗ ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆಯಾಗಿ 4 ದಿವಸಗಳು ಕಳೆದಿದೆ. 4 ದಿವಸಗಳ ಬಳಿಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜನ ಜೀವನ ಸಹಜ ಸ್ಥಿತಿ ಅಂತ ಮರಳುತ್ತಿದೆ. ಕಳೆದ 2 ದಿವಸಗಳಿಂದಲೇ ಜನರು ಹೊರಬರಲಿಕ್ಕೆ ಶುರು ಮಾಡಿದ್ರು. ಸದ್ಯ ಕಾಶ್ಮೀರದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿಯೂ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ದಾಲ್ ಸರೋವರದಲ್ಲೂ ಪ್ರವಾಸಿಗರ ದಂಡು ಕಾಣಿಸೋಕೆ ಆರಂಭವಾಗಿದೆ. ಈ ಮೂಲಕ ಸಂಪಾದನೆ ಇಲ್ಲದೆ ಕಂಗಾಲಾಗಿದ್ದ ವ್ಯಾಪಾರಿಗಳು ನಿಟ್ಟುಸಿರು ಬಿಡುವಂತಾಗಿದೆ. ದಾಲ್ ಸರೋವರದ ಬಳಿ ನಾನಿದ್ದೇನೆ. ಶ್ರೀನಗರದ ದಾಲ್ ಸರೋವರ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥ ತೋರಿಸುವಂಥ ಪ್ರಯತ್ನ ನೋಡ್ಬೋದು. ಈಗಾಗಲೇ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ ಮತ್ತು ಜನರು ಕೂಡ ಹೊರಗಡೆ ಬರ್ತಾ ಇದ್ದಾರೆ. ಶಾಲೆ ಕಾಲೇಜುಗಳು ಕೂಡ ಓಪನ್ ಆಗಿರುವಂತಹದ್ದು, ಮಕ್ಕಳುಗಳು ಕೂಡ ಶಾಲೆಗಳಿಗೆ ಹೋಗ್ತಿರುವಂತಹದ್ದು ಮತ್ತು ಒಂದು ರೀತಿಯ ಸಹಜ ಸ್ಥಿತಿ ಅಂತ ಮಾಡ್ತಾರೆ. ಆದರೆ ಈ ಹಿಂದೆ ಇದ್ದಷ್ಟು ಪ್ರವಾಸಿಗರು ಶ್ರೀನಗರಕ್ಕೆ ಬರ್ತಾ ಇಲ್ಲ, ಕಾಶ್ಮೀರಕ್ಕೆ ಬರ್ತಾ ಇಲ್ಲ. ಪಹಲ್ಗಾಮ್ ದಾಳಿಯ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರೀ ಕಡಿಮೆ ಆಗಿರುವಂತಹದ್ದು. ಇಲ್ಲಿನ ಬೋಟ್ ನಡೆಸೋರಿಗಾಗಿರ್ಬೋದು, ಇಲ್ಲಿ ವಾಹನ ಚಾಲಕರಿಗಾಗಿರ್ಬೋದು ಕೆಲಸ ಕಡಿಮೆ ಆಗಿದೆ. ಅಂದರೆ ಪ್ರವಾಸಿಗರು ಬರದೇ ಇರೋದ್ರಿಂದ ಕೆಲಸ ಕಡಿಮೆ ಆಗಿದೆ. ನೋಡ್ಬೋದು ಪಾರ್ಕಿಂಗ್ನಲ್ಲಿ ಗಾಡಿಗಳೆಲ್ಲ ಹಾಗೆ ನಿಂತಿವೆ. ಏನು ಬಾಡಿಗೆ ಹೊಡೆಯುವಂಥ ಗಾಡಿಗಳೇನಿದೆ, ಕಾರ್ಗಳು ಎಲ್ಲ ಕೂಡ ಹಾಗೆ ನಿಂತಿವೆ. ಇಲ್ಲಾಂದ್ರೆ ಇಷ್ಟೊತ್ತಿಗಾಗಲೇ ಅವೆಲ್ಲ ಕೂಡ ಇಲ್ಲಿ ಎಲ್ಲ ಖಾಲಿ ಇರ್ತಿತ್ತು. ಅಂದರೆ ಪ್ರವಾಸಿಗರು ಬಂದಿದ್ರೆ ಅವ್ರನ್ನ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ರು. ಗುಲ್ಮಾರ್ಗ್, ಸೋನ್ಮಾರ್ಗ್ ಈ ಕಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ರು. ಬಂದಾಗಿದ್ದ ಶಾಲಾ ಕಾಲೇಜುಗಳು ಕೂಡ ಓಪನ್ ಆಗಿದ್ದು ಜಮ್ಮು ಕಾಶ್ಮೀರದ ಬೀದಿಗಳಲ್ಲಿ ಬರೋಬ್ಬರಿ 22 ದಿನಗಳ ಬಳಿಕ ಸಮವಸ್ತ್ರ ಧರಿಸಿದ ವಿದ್ಯಾರ್ಥಿಗಳ ದೃಶ್ಯ ಕಂಡುಬಂತು. ಹಾನಿಗೊಳಗಾದ ಪ್ರದೇಶಗಳಿಗೆ ಸಿಎಂ ಓಮರ್ ಭೇಟಿ. ಇನ್ನು ಕುತಂತ್ರಿ ಪಾಕಿಸ್ತಾನದ ಸೇನೆ ನಡೆಸಿದ ಶೆಲ್ ದಾಳಿಯಲ್ಲಿ ಹಾನಿಗೊಳಗಾದ ಜಮ್ಮುವಿನ ಪ್ರದೇಶಗಳಿಗೆ ಸಿಎಂ ಓಮರ್ ಅಬ್ದುಲ್ಲಾ ಭೇಟಿ ನೀಡಿದ್ರು. ಪಾಕ್ ದಾಳಿಯಿಂದ ಭೀತಿಗೊಳಗಾದ ಜನರನ್ನ ಭೇಟಿಯಾಗಿ ಅವರಲ್ಲಿ ಧೈರ್ಯ ತುಂಬಿದ್ರು. ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಬಿಟ್ಟು ಕೊಡಲೇಬೇಕು. ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಕಣ್ಣಿಟ್ಟಿದೆ. ಪಾಕಿಸ್ತಾನದ ಜೊತೆ ಇನ್ಯಾವ ಮಾತುಕತೆ ಇದ್ರೂ ಅದು ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಎಂದು ಮೋದಿ ಈಗಾಗಲೇ ಹೇಳಿದ್ರು. ಸದ್ಯ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಬಿಟ್ಟು ಕೊಡಲೇಬೇಕೆಂದು ಗುಡುಗಿದ್ದಾರೆ. As you are aware, we have a long-standing national position that any issues pertaining to the Union territory of Jammu and Kashmir have to be addressed by India and Pakistan bilaterally. That stated policy has not changed. As you are aware, the outstanding matter is the vacation of illegally occupied Indian territory by Pakistan. ಇನ್ನು ಗಡಿ ರಾಜ್ಯಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನದ ಶೆಲ್ಗಳು ಸಿಕ್ತಿದ್ದು ಜನ ಭೀತಿಗೊಳಗಾಗಿದ್ದಾರೆ. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿರುವ ಭಾರತೀಯ ಸೇನೆ ಹುಡುಕಿ ಶೆಲ್ಗಳನ್ನು ನಿಷ್ಕ್ರಿಯಗೊಳಿಸುತ್ತಿದೆ. ಇಂದು ರಜೌರಿಯ 3 ಕಡೆ ಶೆಲ್ಗಳನ್ನು ನಿಷ್ಕ್ರಿಯ ಮಾಡಲಾಗಿದೆ. ಕಳೆದ 3 ವಾರಗಳಿಂದ ಭಯೋತ್ಪಾದನೆ ಬಿರುಗಾಳಿಗೆ ಜರ್ಜರಿತವಾಗಿದ್ದ ಕಣಿವೆ ರಾಜ್ಯದಲ್ಲಿ ಸದ್ಯ ನಿರ್ಭೀತಿಯ ತಂಗಾಳಿ ಬೀಸಲು ಆರಂಭವಾಗಿದೆ. ಬ್ಯೂರೋ ರಿಪೋರ್ಟ್, TV9.